ಧಾರವಾಡದಲ್ಲಿ ಖಾಸಗಿ ವೈದ್ಯನ ಬರ್ಬರ ಹತ್ಯೆ. ನಿನ್ನೆ ರಾತ್ರಿ ಪತ್ನಿಯಿಂದಲೇ ಗಂಡನ ಕೊಲೆ, ಮಗನಿಗೂ ಮನ ಬಂದಂತೆ ಚಾಕುವಿನಿಂದ ಇರಿದಂತಹ ಮಹಿಳೆ. ಧಾರವಾಡದಲ್ಲಿ ಖಾಸಗಿ ವೈದ್ಯರ ಬರ್ಬರ ಹತ್ಯೆ. ನಿನ್ನೆ ರಾತ್ರಿ ಪತ್ನಿಯಿಂದಲೇ ಗಂಡನ ಕೊಲೆ, ಮಗನಿಗೂ ಕೂಡ ಮನ ಬಂದಂತೆ ಚಾಕುವಿನಿಂದ ಇರಿದಂತಹ ಮಹಿಳೆ. ರಂಖಾ ಸ್ಟೆಲ್ಲೋ ಈ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಒಂದು ಘಟನೆ ನಡೆದಿದೆ. ಖಾಸಗಿ ಆಸ್ಪತ್ರೆಯ ಅನಸ್ತೇಶಿಯಾ ಸ್ಪೆಷಲಿಸ್ಟ್ ಆಗಿದ್ರು ಡಾಕ್ಟರ್ ಕಿರಣ್ ಅಂತ ಹೇಳಿ ತೀವ್ರ ಗಾಯಗಳಿಂದ ಪ್ರಜ್ಞಾಹೀನ ಸ್ಥಿತಿಯನ್ನ ತಲುಪಿದಂತಹ ಪುತ್ರ ಕೆಲವೇ ಕ್ಷಣಗಳಲ್ಲಿ ಪುತ್ರನನ್ನ ಆಸ್ಪತ್ರೆಗೆ ದಾಖಲು ಮಾಡುವಂತಹ ಪೊಲೀಸರು. ಮೃತ ವೈದ್ಯನ ಪತ್ನಿಯನ್ನ ವಶಕ್ಕೆ ಪಡೆದಿರುವಂತಹ ಪೊಲೀಸರು. ಏನ್ ನಡೀತಾ ಇದೆ ಈ ಒಂದು ಸಮಾಜದಲ್ಲಿ? ಹೆಣ್ಣು ತಾಯಿ ಹೆತ್ತವಳಾಗಿರ್ತಾಳೆ. ಹೆಣ್ಣು ಅಂತಂದ್ರೆ ಕರುಣಾಮಯಿ ಆಗಿರ್ತಾಳೆ. ಕೆಲವೊಂದಿಷ್ಟು ಹೆಣ್ಮಕ್ಳಿಂದಲೇ ಇಡೀ ಹೆಣ್ಣು ಮಕ್ಕಳ ಕುಲಕ್ಕೆ ಕಳಂಕ ಅಂಟಿಕೊಳ್ಳುತ್ತೆ. ಇದೇ ರೀತಿಯ ಒಂದು ಘಟನೆ ನಡೆದಿದೆ. ಖಾಸಗಿ ವೈದ್ಯನ ಬರ್ಬರ ಹತ್ಯೆ ಮಾಡಲಾಗಿದೆ. ನಿನ್ನೆ ಗಂಡ ಅಂತ ನೋಡದೆ, ಮಕ ನೋಡದೆ ಮನ ಬಂದಂಗೆ ಚುಚ್ಚಿ ಸಾಯಿಸಿರುವಂತಹ ಘಟನೆ. ಮಗನಿಗೂ ಕೂಡ ತಾನು ಹೆತ್ತಿದ್ದೀನಿ ಅಂತನೂ ಪಾಪ ಆಕೆ ಗೊತ್ತಿಲ್ವಾ ಏನೋ ಗೊತ್ತಿಲ್ಲ ನನಗೆ. ಕೋಪದ ಕೈಯಲ್ಲಿ ಬುದ್ಧಿ ಕೊಟ್ಟರೆ ಹೆಂಗಾಗುತ್ತೆ ಮನುಷ್ಯ, ಮಂಗ ಆಗ್ತಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಮಗನಿಗೂ ಕೂಡ ಮನ ಬಂದಂತೆ ಆಕೆ ಇರಿದು ಸಾಯಿಸಿದ್ದಾಳೆ. ತೀವ್ರ ಗಾಯಗಳಿಂದಾಗಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಮಗ ತಲುಪಿದ್ದ. ಅವರನ್ನ ಕರ್ಕೊಂಡು ಹೋಗಲಾಗಿದೆ ಆಂಬುಲೆನ್ಸ್ನಲ್ಲಿ. ನಿಮ್ಮಂತ ಹೆಣ್ಣು ಮಕ್ಕಳು, ಕೆಲವೊಂದಿಷ್ಟು ಜನ ಹೆಣ್ಣು ಮಕ್ಳು ಇದ್ದಾರೆ, ಅವರಿಂದ ಬಹಳ ಅಂದ್ರೆ ಬಹಳ ಅಸಹ್ಯ ಅನ್ಸುತ್ತೆ. ಹೆಣ್ಮಕ್ಳು ಕುಲಕ್ಕೆ ಏನೋ ಒಂದು ವಿಚಾರ ಇತ್ತು ಅಂದ್ರೆ ಕೂತು ಮಾತಾಡ್ಕೊಳ್ಬೇಕು. ಅದು ಬಿಟ್ಬಿಟ್ಟು ಕಂಡಂಗೆಲ್ಲ ಚುಚ್ಬಿಟ್ಟು ಗಂಡನ್ ಸಾಯಿಸ್ಬಿಟ್ರೆ ಯಾರು ಗಂಡು ಮಕ್ಳ? ಹುಷಾರಾಗಿರಿ. ಮದುವೆ ಆಗಿ ಮಕ್ಕಳಾದ ಮೇಲೆ ಚುಚ್ಚು ಸಾಯಿಸಿದಾಳೆ. ಹುಷಾರಾಗಿರಪ್ಪ. ಮದುವೆ ಆಗಬೇಕಾದ್ರೆ ಎಂಥ ಹುಡುಗಿನ ಮದುವೆ ಆಗ್ಬೇಕು ಅಂತ ನೋಡ್ಕೊಂಡು ಮದುವೆ ಆಗಿ. ಯಾವುದೋ ಒಂದು ಹೆಣ್ಣು ಸಿಕ್ತು ಅಂತ ತಾಳಿ ಕಟ್ರಿ ಹಿಂಗೆ ಸಾಯ್ಬೇಕಾಗತ್ತೆ. ನೀವುಗಳು ಕೂಡ ಹುಷಾರಾಗಿರಿ ಸ್ವಲ್ಪ. ಎಸ್, ವಿಚಾರಕ್ಕೆ ಸಂಬಂಧಪಟ್ಟಂತೆ ಎನ್ ಶಶಿಕುಮಾರ್ ಅವರು ಪೊಲೀಸ್ ಆಯುಕ್ತರು ಒಂದು ವಿಚಾರಗಳನ್ನ ಹೇಳಿದ್ದಾರೆ. ನೋಡ್ಕೊಂಬನ್ನಿ. ಹೊಂದಾಣದವಾದಂಥ ಇಲ್ಲಿ ಪವನ್ ಹೈಸ್ಕೂಲ್ ಎದುರಿಗೆ ಇರುವಂಥ ಒಂದು ಅಪಾರ್ಟ್ಮೆಂಟಲ್ಲಿ 6th ಫ್ಲೋರಲ್ಲಿ ಒಂದು ಮನೇಲಿ ವಾಸ ಮಾಡ್ತಾ ಇರ್ತಾರೆ. ಇವರು ಡಾಕ್ಟರ್ ಇದ್ದಾರೆ, ಅನೆಸ್ಥೆಟಿಸ್ಟ್, ಇಲ್ಲೇ ಚಿರಾಯು ಹಾಸ್ಪಿಟಲಲ್ಲಿ ಮಾಡ್ತಾರೆ. ಸೊ ಇವರ ಶ್ರೀಮತಿ ಪ್ರಿಯಾಂಕಾ ಕತ್ತನಹಳ್ಳಿ ಅಂತ, ಇವರು ಕೂಡ MBBS MS ಆಪ್ಥಲ್ಮಾಲಜಿಸ್ಟ್ ಇದ್ದಾರೆ. ಮತ್ತು ಮಗು ನಿಹಿತ್ ಅಂತ 8 ವರ್ಷದ್ದು. ಇವರು 3 ಜನ ಈ ಮನೆಯಲ್ಲಿ ವಾಸ ಮಾಡ್ತಾ ಇರ್ತಾರೆ. ಅವರ ಕುಟುಂಬ ಸದಸ್ಯರು ಅಂದರೆ ಗಂಡನ ಕಡೆ ಆಗಾಗ ಬರ್ತಾ ಹೋಗ್ತಾ ಇರ್ತಾರೆ ಅನ್ನೋಂಥದ್ದು ತಿಳಿದು ಬಂದಿದೆ. ಇದರ ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿ ಸದ್ಯಕ್ಕೆ ಮಾಹಿತಿ ಬಂದಿರುವಂಥದ್ದು, ನಿನ್ನೆ ರಾತ್ರಿ ಮತ್ತು ಇವತ್ತು ಬೆಳಗ್ಗೆ ಕಿರಣ್ ಅವರ ಸಂಬಂಧಿಕರು, ಸ್ನೇಹಿತರು ಫೋನ್ ಮಾಡಿದಂಥ ಸಂದರ್ಭದಲ್ಲಿ ಅವ್ರು ರೆಸ್ಟ್ ಮಾಡ್ತಾ ಇದ್ದಾರೆ ಮತ್ತು ಹೊರಗಡೆ ಡ್ಯೂಟಿಗೆ ಹೋಗಿದ್ದಾರೆ ಅಂತೆಲ್ಲ ಈಕೆ ರಿಸೀವ್ ಮಾಡಿ ರೆಸ್ಪಾಂಡ್ ಮಾಡಿದ್ದಾಳೆ ಅನ್ನುವಂಥದ್ದು ಕಿರಣ್ ಅವ್ರ ಕುಟುಂಬ ಸದಸ್ಯರು ಹೇಳ್ತಾರೆ. ಬಟ್ ಇಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಕಿರಣ್ ತನ್ನ ಒಂದು ರೂಮಲ್ಲಿ ಇನ್ ದ ಪೂಲ್ ಆಫ್ ಬ್ಲಡ್ ಅಂದರೆ ರಕ್ತದ ಮಡುವಿನಲ್ಲಿ ಬಿದ್ದಿದ್ದಾನೆ ಮತ್ತು ಮೃತ ಹೊಂದಿದ್ದಾನೆ. ಮತ್ತು ನಿಹಿತ್ ತನ್ನ ಮಗು ಏನಿದೆ ಅದಕ್ಕೂ ಕೂಡ ಸ್ಟ್ಯಾಬ್ ಇಂಜುರೀಸ್ ಆಗಿದೆ. ಅದು ಯಾವಾಗ ಸ್ಟ್ಯಾಬ್ ಇಂಜುರಿ ಆಯಿತು ಅನ್ನೋಂಥದ್ದೆಲ್ಲ ಅಸರ್ಟೈನ್ ಮಾಡಬೇಕಾಗಿದೆ ಇನ್ವೆಸ್ಟಿಗೇಷನಲ್ಲಿ. ಬಟ್ ಇನ್ನೂ ಅಲೈವ್ ಇತ್ತು ಅನ್ನೋ ಕಾರಣಕ್ಕೆ ಅದನ್ನು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದೇವೆ. ಇನ್ಸಿಡೆಂಟ್ ಯಾವಾಗಾಯಿತು, ಯಾವ ಕಾರಣಕ್ಕಾಯಿತು, ಮತ್ತು ಇದ್ದದ್ದು 3 ಜನ, ಗಂಡ, ಹೆಂಡತಿ, ಮಗು. ಹೊರಗಡೆ ಇಂದ ಯಾರು ಬಂದಿರೋದಾಗಲಿ ಆ ಥರದ್ದು ಯಾವುದೂ ಆಗಿಲ್ಲ. ಮತ್ತು ಅಕ್ಕಪಕ್ಕದ ಮನೆಯಲ್ಲ ಬೆಳಗ್ಗೆಯಿಂದ ಅವ್ರನ್ನ ಸಂಪರ್ಕ. ಎಸ್, ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಪ್ರತಿನಿಧಿ ಸಂದೇಶ್ ಪವರ್ ಅವರು ನಮ್ಮ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಸಂದೇಶ್, ಏನಾಗಿತ್ತು ಅಲ್ಲಿ? ಯಾವ ಒಂದು ಕಾರಣಕ್ಕಾಗಿ ಹೆಂಡತಿ ಗಂಡನನ್ನ ಚುಚ್ಚಿ ಸಾಯಿಸಿದ್ಲು? ಹೌದು ಕಾಗ, ಇದೇನು ಕೊಲೆ ಪ್ರಕರಣ, ಏನೋ ಡಾಕ್ಟರ್ ವೈದ್ಯರ ಕೊಲೆ ಪ್ರಕರಣ ಏನಿದೆ, ವಿದ್ಯಾಕಾಶಿ ಧಾರವಾಡ ಜಿಲ್ಲೆಯನ್ನ ಬೆಚ್ಚಗೊಳಿಸಿದೆ ಅಂತ ಹೇಳ್ಬಹುದು. ಈ ಪ್ರಕರಣ ಈಗ ಪತ್ನಿ ಪ್ರಿಯಾಂಕಾ ಮೇಲೆ ಆರೋಪ ಮಾಡ್ಲಾಗ್ತಾ ಇದೆ. ಆದರೆ ಇದರಲ್ಲಿ ಪತ್ನಿನೇ ಕೊಲೆ ಮಾಡಿದಾಳ ಅಥವಾ ಬೇರೆ ಇನ್ನಾದರೂ ಮಾಡಿದಾರ ಅನ್ನೋದನ್ನ ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗಬೇಕಾಗಿದೆ. ಆದ್ರೆ ಮಂಗಳವಾರ ದಿನ ಏನು ಚಿರಾಯು ಆಸ್ಪತ್ರೆಯಲ್ಲಿ ಅರವಳಿಕೆ ತಜ್ಞರಾಗಿ ಕೆಲಸ ಮಾಡ್ತಿದ್ದಂತ 45 ವರ್ಷದ ಕಿರಣ್ ಹಾಗೂ ಅವರ ಮಗ ನಿಹಿತ್ ಎಂಬುವರು
ಬರ್ಬರವಾಗಿ ಅಂದ್ರೆ ಡಾಕ್ಟರ್ ಕಿರಣ್ ಅವರು ಬರ್ಬರವಾಗಿ ಹತ್ಯೆ ಆಗಿದ್ರು. ಆದ್ರೆ ಅವರ ಮಗನ ಮೇಲೂ ಚಾಕು ಇರಿತಾಗಿತ್ತು. ಆ ಮನೆ ಈ ರಂಟಾ ಅಪಾರ್ಟ್ಮೆಂಟ್ ಅಲ್ಲಿ ಏನು ಅವ್ರು ಇದ್ರು ಕಾವ್ಯ, ಆ ಅಪಾರ್ಟ್ಮೆಂಟ್ ಮನೆಯಲ್ಲಿ ಅವರ ಹೆಂಡತಿ ಕೂಡ ಅಲ್ಲೇ ಇದ್ಲು, ಮೊಬೈಲ್ ನೋಡ್ತಾ ಕೂತಿದ್ಲು ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಅದೇ ರೀತಿ ಇನ್ನು ಸಂಬಂಧಿಕರಿಗೂ ಮನೆಯ ಬಾಗಿಲು ತಟ್ಟಿದಾಗ ಅವರು ಮನೆಯನ್ನ ತೆಗೆದೇ ಇದ್ದಾಗ ಹಾಗೂ ಕಾಲ್ ಮಾಡಿದಾಗ ಫೋನ್ ರಿಸೀವ್ ಮಾಡದೇ ಇದ್ದಾಗ ಸಂಶಯ ಬಂದು ಪೊಲೀಸರಿಗೆ ಈ ವಿಷಯ ಸುದ್ದಿ ಮುಟ್ಟಿಸಿದಾಗ ಪೊಲೀಸರು ಬಾಗಿಲು ತೆಗೆದು ನೋಡಿದಾಗ ಇದು ಗೊತ್ತಾಗಿದೆ. ಆದ್ರೆ ಆ ತಾಯಿ ತನ್ನ ಸ್ವಂತ ಮಗ ಪಕ್ಕದಲ್ಲೇ ಚಾಕು ಇರ್ತಕ್ಕ ಒಳಗಾಗಿ ಒದ್ದಾಡ್ತಾ ಬಿದ್ದಿದ್ರು, ತಾನು ಮೊಬೈಲ್ ನೋಡ್ಕೊಂತ ಕೂತಿರೋದನ್ನ ನೋಡಿದ್ರೆ ಇದು ಅವಳೇ ಮಾಡಿರಬಹುದಾ ಅಂತ ಹೇಳಿ ಪೊಲೀಸರು ಶಂಕೆ ವ್ಯಕ್ತಪಡಿಸ್ತಾ ಇದ್ದಾರೆ ಕಾವ್ಯ. ಈಗ ಅದಷ್ಟೇ ಅಲ್ಲದೆ ಆಕೆ ಕೂಡ ಇನ್ಸುಲಿನ್ ಮಾತ್ರೆಗಳನ್ನ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ಲು ಅಂತ ಪೊಲೀಸ್ ಹೇಳ್ತಾ ಇದ್ದಾರೆ. ಅವಳನ್ನ ಕಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಅದೇ ರೀತಿ ನಿಹಿತ್ ಆಕೆಯ ಮಗ ಗಂಭೀರವಾಗಿ ಗಾಯಗೊಂಡಿದ್ದು, ಆತನನ್ನು ಕೂಡ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಉಪನಗರ ಪೊಲೀಸ್ ಠಾಣೆಯವರು ಈ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಮುಂದುವರಿಸಿದ್ದಾರೆ ಕಾವ್ಯ.